ರಾಜಸ್ಥಾನ್ ರಾಯಲ್ಸ್ ನಿಟ್ಟುಸಿರು ನಾಲ್ಕನೇ ತಂಡವಾಗಿ ಈ ವರ್ಷದ IPL ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾರ್ದಿಕ್ ಪಾಂಡ್ಯ ಹಾಗೂ ಸೂರ್ಯಕುಮಾರ್ ಯಾದವ್ ಪಾರ್ಟ್ನರ್ಶಿಪ್ ಬರಬೇಕಾದ್ರೆ ರಾಜಸ್ಥಾನ್ ರಾಯಲ್ಸ್ ನೀರಲ್ಲಿ ಮುಳುಗ್ತಾ ಇದ್ರು. ಮೂಗಿನ ತನಕ ನೀರು ಬಂದಿತ್ತು. ಅಲ್ಲಿಂದ ಎತ್ತಿ ದಡ ಸೇರಿಸಿದ ಯಾರಪ್ಪ ಅಂದರೆ ಜೋಫ್ರಾ ಆರ್ಚರ್. ಬ್ಯಾಟಿಂಗಿಂದ ಬೌಲಿಂಗಿಂದ ಫೀಲ್ಡಿಂಗಿಂದ ಮೂರು ಡಿಪಾರ್ಟ್ಮೆಂಟಲ್ಲಿ ಇವತ್ತು ಖತರ್ನಾಕ್ ಪ್ರದರ್ಶನ. ಮ್ಯಾನ್ ಆಫ್ ದ ಮ್ಯಾಚ್ ವಿನ್ ಆಗಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಇವಾಗ ಮುಲ್ಲನ್ಪುರ್ಗೆ ಹೋಗ್ತಾರೆ. ಸನ್ರೈಸರ್ಸ್ ಅಗೇನ್ಸ್ಟ್ ಎಲಿಮಿನೇಟರ್ ಕೂಡ ಆಗ್ತಾರೆ. ಸೊ ಅಲ್ಲಿಗೆ ಟಾಪ್ 4 ಟೀಮ್ ಫಿಕ್ಸ್ ಆಗಿದೆ. RCB ವರ್ಸಸ್ ಗುಜರಾತ್ ಟೈಟನ್ಸ್ ಫಸ್ಟ್ ಕ್ವಾಲಿಫೈಯರ್ 1 ನಡೆಯುತ್ತೆ ಧರ್ಮಶಾಲಾದಲ್ಲಿ. ಈ ಕಡೆ ಎಲಿಮಿನೇಟರ್ ಹೇಳಿದ ಹಾಗೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಸನ್ರೈಸರ್ಸ್ ಮಧ್ಯೆ ನಡೆಯುತ್ತೆ ಮುಲ್ಲನ್ಪುರಲ್ಲಿ. ಈ ಕಡೆ ಪಂಜಾಬ್ ಕಿಂಗ್ಸ್ 7 ಮ್ಯಾಚಲ್ಲಿ ಸೋಲಿಲ್ಲದ ಸರದಾರ ಅನ್ನೋ ರೀತಿ ಟೀಮ್ ಇತ್ತು. ಬಟ್ ಇವಾಗ ಕ್ವಾಲಿಫೈನೇ ಆಗ್ತಿಲ್ಲ. 19 ಸೀಸನಲ್ಲಿ ಬರೀ 3 ಸಲ ಮಾತ್ರ ಕ್ವಾಲಿಫೈ ಆಗಿದ್ದಾರೆ. ಒಳ್ಳೆ ಟೀಮ್ ಇತ್ತು. ಲಾಸ್ಟ್ ಇಯರ್ ಕೂಡ ಫೈನಲ್ ತನಕ ಹೋಗಿದ್ರು. ಈ ವರ್ಷದ ಫಸ್ಟ್ ಹಾಫ್ ಅಲ್ಲಿ ಇವರನ್ನ ಸೋಲ್ಸಕ್ಕೆ ಯಾರು ಆಗಲ್ಲಪ್ಪ ಅನ್ನೋ ರೀತಿಯ ಟೀಮ್ ಇದ್ದಿದ್ದು ಇವಾಗ ಕ್ವಾಲಿಫೈನೇ ಆಗಿಲ್ಲ. ಹಾರ್ಡ್ ಲಕ್. ಈ ಕಡೆ KKR ಕೂಡ ತುಂಬಾ ಹಾರ್ಡ್ ಲಕ್ ಅಂತೀನಿ. ಯಾಕಂದ್ರೆ ಕೊನೆ ತನಕ ಹೋರಾಟ ಮಾಡಿದ್ರು. ಇನ್ನೇನು ನಮಗೆ ಕ್ವಾಲಿಫಿಕೇಶನ್ ಚಾನ್ಸ್ ಅನ್ನೋ ರೀತಿನೇ ಇತ್ತು. ಇವತ್ತೇನಾದ್ರು ರಾಜಸ್ಥಾನ್ ರಾಯಲ್ಸ್ ಸೋತಿದ್ರೆ ಹಂಗೋ ಹಿಂಗೋ ಚೇಸ್ ಮಾಡ್ತೀವಿ ಅನ್ನೋ ಭರವಸೆಲ್ಲೂ ಕೂಡ ಇದ್ರು ಏನೋ. ಬಟ್ ಅವರಿಗೆ ಕೂಡ ನಿರಾಸೆ ಆಗಿದೆ. ಈ ಕಡೆ ಮ್ಯಾಚ್ಗೆ ಬರೋದಾದ್ರೆ ಮುಂಬೈ ಇಂಡಿಯನ್ಸ್ ಪರವಾಗಿ ಇವತ್ತು ಬುಮ್ರಾ ಅವರು ಆಡ್ತಿರ್ಲಿಲ್ಲ. ಉನ್ನತ ಮೂಲಗಳ ಪ್ರಕಾರ ಅವರು ರಾಮ್ ಚರಣ್ ಅವರನ್ನ ಹುಡ್ಕೊಂಡು ಹೋಗ್ತೀರಂತ ಸುದ್ದಿ ಬಂದಿದೆ. ಇಫ್ ಯು ನೋ ಟಾಸ್ ವಿನ್ ಆಗಿ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ತಗೊಳ್ತಾರೆ. ರಾಜಸ್ಥಾನ್ ರಾಯಲ್ಸ್ ಇಂಪಾರ್ಟೆಂಟ್ ಪೇರ್ ಜೈಸ್ವಾಲ್ ಮತ್ತೆ ವೈಭವ್ ಸೂರ್ಯವಂಶಿ ಇವತ್ತು ಕ್ಲಿಕ್ ಮಾಡಿಲ್ಲ. ಸೂರ್ಯವಂಶಿ ಬರೀ 4 ರನ್ನಿಗೆ ಔಟ್ ಆಗ್ತಾರೆ. ದೀಪಕ್ ಚಹರ್ 2ನೇ ಸಲ ಈ ಸೀಸನ್ ಅಲ್ಲಿ ಔಟ್ ಮಾಡಿಬಿಡ್ತಾರೆ ಸೂರ್ಯವಂಶಿನ. ಜೈಸ್ವಾಲ್ದು ಕೂಡ ಅಷ್ಟೊಂದು ಮೋಡಿ ಮಾಡೋಕ್ಕಾಗಿಲ್ಲ. 1-2 6 ಬರುತ್ತೆ. ಬಟ್ 27 ರನ್ನಿಗೆ ಜೈಸ್ವಾಲ್ ಕೂಡ ಔಟ್ ಆಗ್ತಾರೆ. ಆಮೇಲೆ ರಿಯಾನ್ ಪರಾಗ್ ಬಂದ್ ಕೂಡಲೇ ಹೊಡಿ ಆಟ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಪವರ್ ಪ್ಲೇ ಇನ್ನೇನು ಮುಗೀತು ಅನ್ನೋಷ್ಟೊತ್ತಿಗೆ ಅವ್ರು ಕೂಡ ಔಟ್ ಆಗಿಬಿಡ್ತಾರೆ. ಸೊ ಪವರ್ ಪ್ಲೇ ಅಲ್ಲಿ 54ಕ್ಕೆ 3 ವಿಕೆಟ್ ಹೋಗಿರುತ್ತೆ. ನೀವು ನೋಡಿದ್ರೆ ಇಡೀ ಸೀಸನ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಟಾಪ್ ಆರ್ಡರ್ ಮೇಲೆ ಸ್ವಲ್ಪ ಜಾಸ್ತಿನೇ ಡಿಪೆಂಡ್ ಆಗಿದ್ರು. ಸೊ ಇವಾಗ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಫೇಲ್ ಆದ್ರಲ್ಲಪ್ಪ, ಏನ್ ಮಾಡ್ತಾರೆ ಇವಾಗ ಅನ್ನೋ ರೀತಿನೇ ತುಂಬಾ ಕುತೂಹಲ ಇತ್ತು. 3 ವಿಕೆಟ್ಸ್ ಹೋದ್ಮೇಲೆ ಇವರು ಸರ್ಪ್ರೈಸಿಂಗ್ಲಿ ಶನಕನ ಮುಂದೆ ಕಳಿಸ್ತಾರಪ್ಪ. ಬಟ್ ಶನಕ ತುಂಬಾ ಚೆನ್ನಾಗಿ ಆಡ್ಕೊಟ್ಟ. ಸ್ಪಿನ್ನರ್ಸ್ ಅಗೇನ್ಸ್ಟ್ 3 6 ಎಲ್ಲ ಹೊಡೆದ್ಬಿಟ್ಟು 29 ರನ್ಸ್ 15 ಬಾಲ್. ಬಟ್ ಆ ಮೂಮೆಂಟ್ ಅಲ್ಲಿ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ರನ್ ಔಟ್ ಆಗಿಬಿಡ್ತಾರೆ. ಐ ಥಿಂಕ್ ಧ್ರುವ್ ಜುರೇಲ್ ಅವ್ರದ್ದೇ ಮಿಸ್ಟೇಕ್ ಅಂತ ನಂಗೆ ಅನಿಸ್ತು. ಈ ರನ್ಸ್ ಇದೆ ಅಂತ ಓಡ್ಕೊಂಡು ಬಂದು ಆಮೇಲೆ ವಾಪಸ್ ಹೋದ್ರು. ಶನಕ್ ಅವ್ರು ಔಟ್ ಆಗಿದ್ ಮಾತ್ರ ಬಿಗ್ ಬ್ಲೋ ಅನ್ನೋ ರೀತಿನೇ ಇತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು ಆ ಮೂಮೆಂಟ್ ಅಲ್ಲಿ. ಆಮೇಲೆ ಬರ್ತಾರೆ ಡೊನೋವೆನ್ ಫೆರೇರಾ. ಒಳ್ಳೆ ಕ್ಯಾಮಿನ್ ಆಡ್ತಾರೆ. ಅಷ್ಟೊಂದು ಜಾಸ್ತಿ ರನ್ಸ್ ಬರ್ದಿರೋ ಪರವಾಗಿಲ್ಲ. 18 ರನ್ಸ್ 2 6 ಹೊಡಿತಾರೆ. ಬಟ್ ಡೊನೋವೆನ್ ಫೆರೇರಾ ಔಟ್ ಆದ್ಮೇಲೆ ಮತ್ತೆ ಆರ್ಚರ್ ಬರ್ತಾರೆ, ಶುಭಮ್ ದುಬೆ ಬರ್ತಾರೆ. ಜಡೇಜಾ ಎಲ್ಲಿ ಗುರು ಅನ್ನೋ ರೀತಿನೇ ಕ್ವಶನ್ಸ್ ಬರ್ತಾ ಇತ್ತು. ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾ ಇದ್ರು. ಬಟ್ ಇಂಥ ಸಿಚುವೇಶನ್ಗೆ ಜಡೇಜಾ ಆಪ್ಟ್ ಪ್ಲೇಯರ್ ಅಂತ. ಬಟ್ ಇವರು ಡಿಸಿಷನ್ ಟಫ್ ಡಿಸಿಷನ್ ತಗೊಂಡ್ರು. ಬಟ್ ಅದು ವರ್ಕೌಟ್ ಆಯ್ತು ಅನ್ನೋ ರೀತಿನೇ ಕಾಣ್ತು. ಯಾಕೆಂದ್ರೆ ಬಂದವರೆಲ್ಲ ಹೊಡಿತಾ ಇದ್ರು. ಆರ್ಚರ್ ನೋಡಿ ಇಂಪಾರ್ಟೆಂಟ್ ಕ್ಯಾಮಿಯೋ 15 ಬಾಲಲ್ಲಿ 32 ರನ್ಸ್ ಹೊಡೆದ್ಬಿಟ್ಟು ಅಣ್ಣ ತುಂಬಾ ಚೆನ್ನಾಗಿ ಆಡ್ದ. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಹೊಡಿತಾರಂತ. ತುಂಬಾ ಚೆನ್ನಾಗಿ ನ್ಯಾವಿಗೇಟ್ ಮಾಡಿದ್ರು ಇನ್ನಿಂಗ್ಸ್ನ. ಕೊನೆಗೆ ಜಡೇಜಾ ಬಂದೇ ಬಿಟ್ರು. ಆ ಲಾಸ್ಟ್ ಓವರ್ ಅಲ್ಲಿ ಒಂಥರ ಡ್ರಾಮಾ ಥರನೇ ಆಯಿತು. ಶಾರ್ದೂಲ್ ಠಾಕೂರನ್ನ ಔಟ್ ಮಾಡಿಬಿಡ್ತಾರೆ. ಬಟ್ ಅದು ನೋ ಬಾಲ್ ಆಗಿಬಿಡುತ್ತೆ. ಅಲ್ಲಿಂದ 4 6 4 ಹೊಡೆದು ಜಡೇಜಾ ಅವ್ರದ್ದು ರಿಯಾಕ್ಷನ್ ಕೂಡ ಕ್ರೇಜ್ ಇತ್ತು. ಒಳ್ಳೆ ಫನ್ ಬ್ಯಾಂಟರ್ ನಡೀತಾ ಇರುತ್ತೆ. ಇಂಪಾರ್ಟೆಂಟ್ಲಿ 200 ರನ್ ಗಡಿ ಪಾರ್ ಮಾಡ್ತಾರೆ. 205 ರನ್ಸ್ ಹೊಡಿತಾರೆ. ಡೇ ಗೇಮ್ ಆಗಿರೋ ಕಾರಣ ತುಂಬಾ ಒಳ್ಳೆ ಟೋಟಲ್ ಥರ ಕಾಣ್ತಾ ಇತ್ತು. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಅವರು ಬ್ಯಾಟಿಂಗ್ ಬರ್ತಾರೆ. ರಾಜಸ್ಥಾನ್ ರಾಯಲ್ಸ್ ಕಡೆ ಕ್ಲಿಕ್ ಆಗಿದ್ದು ಸೀಸನ್ ಫಸ್ಟ್ಗೆ ಯಾರಪ್ಪ ಅಂದರೆ ಜೋಫ್ರಾ ಆರ್ಚರ್ ಮತ್ತು ನಂಡ್ರೆ ಬರ್ಗರ್. ಇವತ್ತಿಬ್ಬರು ಕೂಡ ಕ್ಲಿಕ್ ಆದ್ರು ಪವರ್ ಪ್ಲೇ ಅಲ್ಲಿ. ಮುಂಬೈ ಇಂಡಿಯನ್ಸ್ ಕಡೆಯಿಂದ ರೋಹಿತ್ ಶರ್ಮಾ ಬೇಗ ಔಟ್ ಆಗ್ತಾರೆ. ಈ ಕಡೆ ರಿಕಲ್ಟನ್ ಕೂಡ ಬೇಗ ಔಟ್ ಆಗ್ತಾರೆ. ತಿಲಕ್ ವರ್ಮಾ ಬೇಗ ಔಟ್ ಆಗ್ತಾರೆ. ಔಟ್ ಆಫ್ ನೋ ವೇರ್ 38 for 4 ಆಗಿಬಿಡ್ತಾರೆ ಮುಂಬೈ ಇಂಡಿಯನ್ಸ್. ಪವರ್ ಪ್ಲೇ ಮುಗಿಯೋಷ್ಟೊತ್ತಿಗೆ 47ಕ್ಕೆ 4 ವಿಕೆಟ್. ಏನು ಗುರಿದು ಸೇಮ್ ಲಾಸ್ಟ್ ಮ್ಯಾಚ್ ಥರನೇ ಆಗ್ತಿದೆ. 40 ರನ್ನಿಗೆ 4 ವಿಕೆಟ್ ಹೋಗಿತ್ತು. ಆಮೇಲೆ ಹಂಗೋ ಹಿಂಗೋ 120 130 ಹೊಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ವಿಲ್ ಜಾಕ್ಸ್ ಮತ್ತೆ ಸೂರ್ಯಕುಮಾರ್ ಯಾದವ್. ಫೈನಲಿ ಸೂರ್ಯಕುಮಾರ್ ಯಾದವ್ ಇವತ್ತು ಕ್ಲಿಕ್ ಆದ್ರು. ಎಸ್ಪೆಷಲಿ ಅಗೇನ್ಸ್ಟ್ ರವೀಂದ್ರ ಜಡೇಜಾ ತುಂಬಾ ಚೆನ್ನಾಗಿ ಆಡಿದ್ರು. ಯಾಕಂದ್ರೆ ಜಡೇಜಾ ಅಗೇನ್ಸ್ಟ್ ಸೂರ್ಯಕುಮಾರ್ ಯಾದವ್ ತುಂಬಾ ಒಳ್ಳೆ ರೆಕಾರ್ಡ್ ಇದೆ. ಬಟ್ ಇವತ್ತು ಜಡೇಜಾಗೆ ಕವರ್ಸ್ ಮೇಲೆ ಆಗಿರ್ಬೋದು, ಅವ್ರ ತಲೆ ಮೇಲೆ ಒಂದು 6 ಆಗಿರ್ಬೋದು, ತುಂಬಾ ಚೆನ್ನಾಗಿ ಆಡಿದ್ರು. ಆಮೇಲೆ ಅವ್ರದ್ದು ರೆಗ್ಯುಲರ್ ಸೂಪರ್ ಶಾಟ್ ಎಲ್ಲ ಬಂತು. ಆಕ್ಚುಲಿ ತುಂಬಾ ಚೆನ್ನಾಗೇ ಬಂತು.
ಆ ಮೂಮೆಂಟ್ ಅಲ್ಲಿ 63 ರನ್ ಪಾರ್ಟ್ನರ್ಶಿಪ್ ಆಗ್ಬೇಕಾದ್ರೆ ಯಶ್ರಾಜ್ ಪೂಂಜಾ ಬಿಗ್ ಹಾರ್ಟ್ ಅಲ್ಲಿ ಒಂದು ಫ್ಲೈಟ್ ಡೆಲಿವರಿ ಹಾಕ್ಬಿಡ್ತಾರೆ, ಔಟ್ ಮಾಡ್ಬಿಡ್ತಾರೆ ವಿಲ್ ಜಾಕ್ಸ್ ನ. ಬಟ್ ಅಲ್ಲಿಂದ ಹಾರ್ದಿಕ್ ಪಾಂಡ್ಯ ಅದೇ ಓವರ್ ಫಸ್ಟ್ ಬಾಲ್ ಅಲ್ಲಿ ಚಾನ್ಸ್ ಕ್ರಿಯೇಟ್ ಆಗಿರುತ್ತೆ, ಬಟ್ ರಿಯಾನ್ ಪರಾಗ್ ಕ್ಯಾಚ್ ಡ್ರಾಪ್ ಮಾಡ್ಬಿಡ್ತಾರೆ. ಅಲ್ಲಿಂದ 4-6 ಹೊಡೆದು ಮೊಮೆಂಟಮ್ ತಗೊಳ್ತಾರೆ. ಇವತ್ತಂತೂ ಹಾರ್ದಿಕ್ ಪಾಂಡ್ಯ ನಾನು ಇವತ್ತು IPL ಗೆ ಬಂದಿದ್ದೀನಿ ಅನ್ನೋ ರೀತಿನ ಆಡ್ತಾ ಇದ್ರು. ಎವ್ರಿ ಶಾಟ್ ಹೊಡೆದ ಮೇಲೆ ರಿಯಾಕ್ಷನ್ ಎಲ್ಲ ಕೊಡ್ತಿದ್ದಾರೆ ಗುರು, ಅಲ್ಲಿ ಹೊಡೆದ ಗುರು ಇಲ್ಲಿ ಹೊಡೆದ ಗುರು ಅನ್ನೋ ರೀತಿನೇ ತುಂಬಾ ಚೆನ್ನಾಗಿ ಆಡ್ತಿದ್ರು. ಒಂದು ಮೂಮೆಂಟ್ ಅಲ್ಲಿ ಯಾವ ತರ ಇತ್ತಂದ್ರೆ 27 ಬಾಲ್ 57 ವೆರಿ ಮಚ್ ಗೆಟಬಲ್ ಅನ್ನೋ ರೀತಿನೇ ಇತ್ತು. ಬಟ್ ವೈ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತ ಬರ್ತಾರೆ ಲಾಸ್ಟ್ ಓವರ್ ಹಾಕಕ್ಕೆ ಜೋಫ್ರಾ ಆರ್ಚರ್. ಆ ಓವರ್ ಅಲ್ಲಿ ಇಂಪಾರ್ಟೆಂಟ್ ವಿಕೆಟ್ ಸಿಗುತ್ತೆ ಹಾರ್ದಿಕ್ ಪಾಂಡ್ಯದ್ದು. ಆರ್ಚರ್ ಕಡೆಯಿಂದ ಸ್ಪೆಲ್ ನೋಡಿ, ಇವತ್ತು 4 ಓವರಿಗೆ ಬರೀ 17 ರನ್, ಕ್ರೂಷಿಯಲ್ 3 ವಿಕೆಟ್ಸ್ ತೆಗಿತಾರೆ. ಫೀಲ್ಡಿಂಗ್ ಅಲ್ಲೂ ಅಷ್ಟೇ ಡೈವ್ ಹೊಡೆದು 4 ಎಲ್ಲ ಸೇವ್ ಮಾಡ್ತಾರೆ, ಒಂದು ಕ್ಯಾಚ್ಗೆಲ್ಲ ಹಿಡಿಯೋಕೆ ಹೋಗ್ತಾರೆ. ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು ಜೋಫ್ರಾ ಆರ್ಚರ್. ಆರ್ಚರ್ ಮುಗಿದ ಕೂಡಲೇ ನೆಕ್ಸ್ಟ್ ಓವರ್ ಫಾಲೋ ಅಪ್ ಓವರ್ ಕೂಡ ತುಂಬಾ ಚೆನ್ನಾಗಿ ಬಂತು ಯಶ್ರಾಜ್ ಪೂಜಾ ಕಡೆಯಿಂದ. ಆ ಓವರಲ್ಲಿ ಕಾರ್ಬಿನ್ ಬಾಸ್ನ ಔಟ್ ಮಾಡ್ತಾರೆ. ವೆರಿ ನೆಕ್ಸ್ಟ್ ಓವರ್ ಅಲ್ಲಿ ನಂಡ್ರೆ ಬರ್ಗರ್ ಬಂದು ಸೂರ್ಯಕುಮಾರ್ ಯಾದವ್ನ ಔಟ್ ಮಾಡಿಬಿಡ್ತಾರೆ. ಅಲ್ಲಿಗೆ ಗೇಮ್ ಕಲಾಸ್ ಅನ್ನೋ ರೀತಿನೇ. ಶಾರ್ದುಲ್ ಠಾಕೂರ್ ದೀಪಕ್ ಚಹರ್ ಟ್ರೈ ಮಾಡ್ತಾರೆ, ಬಟ್ ತುಂಬಾನೇ ಕಷ್ಟ ಇತ್ತು. ಅಲ್ಟಿಮೇಟ್ಲಿ ರಾಜಸ್ಥಾನ್ ರಾಯಲ್ಸ್ 30 ರನ್ನಿಂದ ವಿನ್ ಆಗ್ಬಿಡ್ತಾರೆ, ಕ್ವಾಲಿಫೈನು ಆಗ್ಬಿಡ್ತಾರೆ. ಈ ಕಡೆ ಬೌಲಿಂಗ್ ಬರೋದಾದ್ರೆ ಆರ್ಚರ್ ಕೋರ್ಸ್ ಒಳ್ಳೆ ಸ್ಪೆಲ್ ಬಂತು, ಬಟ್ ಈ ಕಡೆ ಸೈಲೆಂಟ್ಲಿ ಬ್ರಿಜೇಶ್ ಶರ್ಮಾ ತುಂಬಾ ಚೆನ್ನಾಗಿ ಮಾಡ್ಬಿಟ್ರು. 4 ಓವರ್ಗೆ 26 ರನ್ಸ್ 2 ವಿಕೆಟ್. ಈವನ್ ಯಶ್ರಾಜ್ ಪೂಜಾ ಕೂಡ ಕ್ರೂಷಿಯಲ್ ವಿಕೆಟ್ನೆಲ್ಲ ತಗೊಳ್ತಾ ಇದ್ರು. ಸೊ ಇಲ್ಲಿಗೆ ಲೀಗ್ ಸ್ಟೇಜ್ ಮ್ಯಾಚಸ್ ಎಲ್ಲ ಮುಗ್ದೋಗಿದೆ. ಇನ್ನೇನಿದ್ರು ಪ್ಲೇ ಆಫ್ ಕಲರ್ ಅವ. ಇವತ್ತು ನಾಳೆ ಎಲ್ಲ ಸ್ವಲ್ಪ ಲೈವ್ ಎಲ್ಲ ಆಗಲ್ಲ, ಆಲ್ಮೋಸ್ಟ್ ಪ್ಲೇ ಆಫ್ ಹತ್ರ ಬರ್ಬೇಕಾದ್ರೆ ನಾವು ಲೈವ್ ಬರಕ್ಕೆ ಟ್ರೈ ಮಾಡ್ತೇವೆ. ಸೊ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.